I don't want to work with Sudeep ಅಂತ ಹೇಳಿದ್ದೀನಿ. I don't want to work with Darshan sir. I don't want to work with Yash sir. I don't want to work with any heroes. ಹಾಗಂತ ಹೇಳ್ಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡು ನೀವು ಅವ್ರ ಮೇಲೆ ಏನೇನೋ ಹೇಳ್ತು ಅಂದರೆ ಅದನ್ನು ತಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ದರ್ಶನ್ ಸರ್ ಮೇಲೆ ನೀವು ಏಕಾಏಕಿ ಹೋಗ್ಬಿಡ್ತೀರಾ ಅಂತಂದರೆ ಹೀ ಕೇಮ್ ಇನ್ 2000, ಸುದೀಪ್ ಸರ್ ಕೇಮ್ ಇನ್ 2000. ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಓಡ್ಬೇಕಾದ್ರೆ ಕುದುರೆ ಕಾಲುಗಳನ್ನ ಯಾರ್ಯಾರು ಕತ್ತರಿಸಿದ್ದಾರೆ. ಇವತ್ತೊಂದು ಕಲ್ಕಿ ಕುದುರೆಗಳ ಥರ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿರ್ಬೇಕಾರೆ ನೀವು ಅವ್ರ ಮೇಲೆ ಏಕಾಏಕಿ ಸುಮ್ಮನೆ ತೊಗೊಂಡೋಗಿ ಒಂದು ನೀವು ಯಾವತ್ತೋ ಸಾಕೊಂಡ್ರೆ ಗೂಬೆ ಬರೀ ಕೂರಿಸ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ. ನೀನಾಸಂ ಸತೀಶ್ ಒಂದು ಸರಿ ಹೇಳ್ತಾರೆ ನಿಮಗೆ ಡೇಟಾ ಕೊಡೋಲ್ಲ. ಬೇಡ ಮಹಾನ್ ಭಾವ, ಮಾಡಿರೋ ಪಿಕ್ಚರ್ನ ಮಾಡ್ಬಿಡೋಣ. ನಾನು ಲಾಸ್ಟ್ ಟೈಮ್ ಯಾರಿಗೋ ಹೇಳ್ತಾ ಇದ್ದೆ, ಇವತ್ತಿನ ಕಾಲದಲ್ಲಿ 10-15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಅಂತಂದರೆ ಅದು ಕೆಲಸಕ್ಕಲ್ಲ. 10-15 ಕ್ಯಾರವಾನ್ ಬಾಗ್ಲ ಹತ್ರ ನಿಂತ್ಕೊಳ್ಳೋಕೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಾಗಿದ್ದಾನೆ. ಆ್ಯಂಡ್ ಇಫ್ ಗಾಡ್ ಕ್ಲೋಸಸ್ ಒನ್ ಡೋರ್ ಹಿ ಓಪನ್ಸ್ ಅ ವೆರಿ ಬಿಗ್ ಡೋರ್. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ರವಿ ಶ್ರೀವತ್ಸ ಅವರು ಏನೋ ಒಂದು ಬರೀತಾರೆ ಅಂತಂದಾಗ ಒಂದು ಥ್ರಿಲ್ಲಿಂಗ್ ಮೂಮೆಂಟನ್ನು ಫೀಲ್ ಮಾಡ್ತಾರೆ ಆಡಿಯನ್ಸು. ರವಿ ಶ್ರೀವತ್ಸ ಅವರ ಸಿನಿಮಾಗಳನ್ನು ಇಲ್ಲಿ ತನಕನೂ ಪ್ರತಿಯೊಬ್ಬರೂ ಸಂಭ್ರಮಿಸೋದ್ರ ಜೊತೆಗೆ ಗುರು ಇವರು ಸಿನಿಮಾ ಹಿಂಗೆ ಆಗಿರುತ್ತೆ ಆ ಥರದ ಒಂದು ಮೈಂಡ್ಸೆಟ್ಟಲ್ಲಿ ಹೋದಾಗ ಅದು 100% ಸರಿ ಹೋಗಲ್ಲ. ಬಿಕಾಸ್ ಅವರ ಮೈಂಡ್ಸೆಟ್ಟು ಅವ್ರ ಸಿನಿಮಾ ಮೇಕಿಂಗು ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಡೆಡ್ಲಿ ಸೋಮ ಭಾಗ 2 ಮೂಲಕ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಸರ್, ಇವತ್ತಿಗೂ ಅಂದರೆ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ, ಡೆಡ್ಲಿ ಸೋಮ ಶೂಟಿಂಗ್ ಕೂಡ ಸ್ವಲ್ಪ ಜನ ನೋಡಿದಂಥವ್ರು ಸ್ವಲ್ಪ ವಯಸ್ಸಾಗಿದೆ ಈಗ, ಅವ್ರು ಇದನ್ನು ಎಂಜಾಯ್ ಮಾಡ್ತಾಯಿದ್ರು. ಇಲ್ಲ, ಅಲ್ಲಿ ಯಾರೋ ಒಬ್ರು ಬಂದು ಇವಾಗ ಹೇಳ್ತಾಯಿದ್ರು, ಸರ್ ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದಿರಲ್ಲ ಸರ್ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ಅದು ಸಿನಿಮಾ ಪ್ಲಸ್ ಒಂದಷ್ಟು ವಿಷಯಗಳು ಅಂತ ಬಂದಾಗ ಪ್ಲಸ್ ರಿಯಲಿಸ್ಟಿಕ್ ಸಿಚುಯೇಷನ್ಸ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಬಂದಾಗ ಅದು ಹೊರಟೋಗುತ್ತೆ. ಅದೇನು ಆ ಕಾಲ ಈ ಕಾಲ ಅದು ಇದು ಎಲ್ಲ ಹೊರಟೋಗುತ್ತೆ. ಸಿನಿಮಾ ಅದು ನನ್ನ ಮಗು, ಆ ಮಗುಗೆ ಏನು ಬೇಕೋ ಅದನ್ನು ಎಷ್ಟೆಲ್ಲ ಪೋಷಿಸಬೇಕು ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಅದೇನೋ ಹೇಳ್ತಾರಲ್ಲ, ಬ್ಲಡ್ ಆ್ಯಂಡ್ ಸ್ವೆಟ್ ಎಲ್ಲ ಕೊಟ್ಬಿಟ್ಟು ಇವತ್ತು ನೋಡಿ ಸೂರ್ಯ ಮುಳುಗೋಗ್ತಾ ಇದ್ದಾನೆ. ಮುಳುಗೋಗಿದ ತಕ್ಷಣ ಈ ದಿನ ಮುಗಿದೋಯ್ತು, ಇನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ಏನಿದೆಯೋ ಎಲ್ಲ ಬ್ಲಡ್, ಸೌಲ್, ಹಾರ್ಟ್ ಎಲ್ಲ ಕೊಟ್ಬಿಟ್ಟು ಕೆಲಸ ಮಾಡಿಬಿಟ್ಟು ಬಂದ್ಬಿಡೋದು ಅಷ್ಟೇ. ಜೊತೆಗೆ ಪ್ರತಿಯೊಬ್ಬ ಸ್ಟಾರ್ ನಟನಿಗೆ, ಪ್ರತಿಯೊಬ್ಬ ಸ್ಟಾರ್ ನಿರ್ದೇಶಕನಿಗೆ ನಾನು ನಿಮ್ಮನ್ನು ಸೇರಿ ಹೇಳ್ತೀನಿ, ಅವರು ಮಾಡಿದಂತಹ ಬಹಳಷ್ಟು ಸಿನಿಮಾಗಳಲ್ಲಿ ಒಂದು ಸಿನಿಮಾ ದಿ ಬೆಸ್ಟ್ ಮಾಸ್ಟರ್ ಪೀಸ್ ಆಗಿ ಜೀವನ ಪೂರ್ತಿ ಅವ್ರನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ನೀವು ಪ್ರತಿ ಹಂತದಲ್ಲಿ ಹೇಳ್ತಾ ಹೋಗ್ತೀರಾ, ಡೆಡ್ಲಿ ಅನ್ನುವಂತಹ, ಡೆಡ್ಲಿ ಸೋಮ ಅನ್ನುವಂಥದ್ದನ್ನು ಬಿಟ್ಟು ನಾನು ಬದುಕಲಾರೆ, ಅದೇ ನನ್ನ ಅಸ್ತಿತ್ವ ಅಂತ ಹೇಳ್ತೀರಾ. ಈ ಸ್ಟ್ರಾಂಗ್ ಮೈಂಡ್ಸೆಟ್ಟಿಗೆ ಏನು ಬಲವಾದ ಕಾರಣ ರವಿ ಶ್ರೀವತ್ಸಗೆ? ಟು ಬಿ ವೆರಿ ಫ್ರ್ಯಾಂಕ್, ಆ್ಯಕ್ಚುಲಾಗಿ ತುಂಬ ಕಡೆ ಹೇಳಿದ್ದೆ ನಾನು. ನನಗೇನು ಅಂತಂದರೆ, ಐ ನೆವರ್ ಬಿಲೀವ್ ಹೀರೋಸ್. ಐ ಬಿಲೀವ್ ಮೈ ಕಂಟೆಂಟ್ ಅಷ್ಟೇ. ಯಾವಾಗ ನಾನು ನನ್ನ ಮೊದಲನೇ ಸಿನಿಮಾದಲ್ಲಿ ಡೆಡ್ಲಿ ಅನ್ನೋ ಒಂದು ಸ್ಟ್ಯಾಂಪನ್ನು ಹೊಡೆದ್ನೋ, ಆ ಹೊಡೆಯೋ ಟೈಮ್ನಲ್ಲಿ ನಿಜ ಹೇಳ್ತೀನಿ, ಕ್ಯಾಮ್ರಾ ಇದೆ, ಮೈಕ್ ಇದೆ, ಎಲ್ಲವೂ ಇದೆ, ಸೂರ್ಯ ಇದ್ದಾನೆ, ಯಾರೂ ಸಪೋರ್ಟ್ ಇರಲಿಲ್ಲ ಸರ್, ಯಾರೂ ಸಪೋರ್ಟ್ ಇರಲಿಲ್ಲ. ಅಂದರೆ ಒಂದು ಕಡೆ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ದಾರೆ, ಸಾರ್ ಹೀರೋ ಹೀಗಿರ್ತಾರೆ, ಇನ್ನೊಂದು ಕಡೆ ಇನ್ನೊಬ್ಬರು ಹೇಳ್ತಾರೆ ಡೆಡ್ಲಿ ಸೋಮ ಅನ್ನೋದೇ ನೆಗೆಟಿವ್ ಟೈಟ್ಲು ಇಟ್ಕೊಂಡು ಏನೋ ಪಿಕ್ಚರ್ ಮಾಡ್ತಿದ್ಯಾ ಅಂತ ಪ್ರೊಡ್ಯೂಸರ್ಸ್ಗೆ ಎದುರಿಸ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅವನೇನೋ ಆ್ಯಕ್ಷನ್ ಆದಮೇಲೆ ಕಮರ್ಷಿಯಲ್ ಸಿನಿಮಾ ಮುಗಿಸ್ಬಿಡ್ಬೇಕು, ಅದಾದಮೇಲೆ 10 ನಿಮಿಷ ಕತೆ ಹೇಳ್ತಾನೆ, ತಿರ್ಗಾ ಎನ್ಕೌಂಟ್ರ್ ಅಂತ ಹೇಳ್ತಾನೆ, ನೋಡು ಮಂಜು ಮುಳುಗೋಗ್ತೀಯಾ ಅಂತ ಒಬ್ಬರು ಹೇಳ್ತಾರೆ. ಇದೆಲ್ಲದ್ರ ಮಧ್ಯೆ ನನಗೆ ನನ್ನ ಸ್ಟ್ಯಾಂಪನ್ನು ಹೊಡಿಬೇಕಾಗಿತ್ತು ಸರ್. ಏನು ಅಂತಂದರೆ ಒಂದು ಸ್ಟ್ಯಾಂಪ್, ಒಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ದಟ್ ರವಿ ಶ್ರೀವತ್ಸ ಹ್ಯಾಸ್ ಕಮ್ ಟು ಇಂಡಸ್ಟ್ರಿ ಅನ್ನೋದೊಂದು ಬೇಕಾಗಿತ್ತು. ಅದ್ರ ಬ್ಯಾಕಲ್ಲಿ ಏನಾಗಿತ್ತು, ನನಗೆ ಇದು ಗೊತ್ತಿದ್ದೋ ಈ ಡೆಡ್ಲಿ ಅನ್ನೋದು ಒಂದು ಅನ್ನೋನ್ ಪವರ್ ಅಂತ ಏನಿತ್ತು, ಅದು ನನ್ನ ಹಿಂದೆನೇ ಬರ್ತಾಯಿತ್ತು ನೆರಳು ಥರ. ಓಕೆ, ಇಟ್ ಹ್ಯಾಪನ್, ದಟ್ ಫಿಲಮ್ ಇಟ್ ಬಿಕಮ್ ಸಕ್ಸಸ್. ಎಲ್ಲ ಆದ ತಕ್ಷಣ ಎಲ್ಲೋ ಒಂದು ಕಡೆ ಡೆಡ್ಲಿ ಅಂತ ಸಡನ್ನಾಗಿ ರಕ್ಷಿತಾ ಕರೆಯೋದು, ಇಲ್ಲ ಇನ್ಯಾರೋ ಒಬ್ಬರು ಏನೋ ಕರೆಯೋದು, ಬರ್ತಾ ಅದು ಶಿವಣ್ಣನ ಬಾಯಿನಲ್ಲಿ ಏನ್ರಿ ಡೆಡ್ಲಿ ಅನ್ನೋದು, ಇದೆಲ್ಲ ಬರ್ತಾ ಓಕೆ, ಅದಾದ ತಕ್ಷಣ ಡೆಡ್ಲಿ 2 ಅಂತ ಮಾಡಿದೆ. ತಿರ್ಗಾ ಎಲ್ಲೋ ಓಕೆ ಓಹೋ ಅನ್ನೋ ಸಕ್ಸಸ್ ಸಿಗದೆ ಹೋದರೂ ಮತ್ತೆ ಅದನ್ನು ನಂಗೆ ಕಾಪಾಡ್ತು. ಯಾಕೆಂದರೆ ಅದರ ಹಿಂದ್ಗಡೆ ಒಂದು ಫ್ಲಾಪ್ ಇತ್ತು, ಇನ್ನೊಂದು ಓಕೆ ಸೆಮಿ ಸಕ್ಸಸ್ ಅನ್ನೋದಿತ್ತು ಮಾದೇಶ. ಎಗೈನ್ ಆ ಡೆಡ್ಲಿ 2 ಅನ್ನೋದು ತಿರ್ಗಾ ಒಂದು ಜೀವನ ಕೊಡ್ತು. ಅದಾದಮೇಲೆ ದಶಮುಖ, ಅದಾದಮೇಲೆ ಟೈಗರ್ ಗಲ್ಲಿ, ಈ ಥರ ಎಲ್ಲ ಆಗ್ತಿದ್ರೆ ನಾನು ಕೂಡ ಐ ಆಮ್ ಎ ಯೂಟ್ಯೂಬರ್ ಸರ್. ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್. ಯಾಕೆ ಅಂತಂದರೆ ಒಂದು ಸತಿ ಡೆಡ್ಲಿ ಡೈರಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಅದು ಎಲ್ಲಿ ಪ್ರೀತಿ ಇತ್ತೋ, ಎಲ್ಲಿ ವಿಶ್ವಾಸ ಇತ್ತೋ ಗೊತ್ತಿಲ್ಲ, ಜನ ಎಲ್ಲ ಆತ್ಕೊಂಡು ಆ ಒಂದು ಕನ್ನಡ ಮಾಣಿಕ್ಯ ಅಂತ ಒಂದು ಚಾನಲ್ನ ಒಂದೇ ಸತಿ ಅಪ್ಲಿಫ್ಟ್ ಮಾಡಿಬಿಟ್ರು. ನಾನು ಹೇಳಿದಂತಹ ಕಥೆಗಳು ಅದು ಇದು. ಸರಿ ಓಕೆ, ಅಲ್ಲಿಂದ ಹೊರಗೆ ಬಂದು ಡೆಡ್ಲಿ ಟುಡೇ ಅಂತ ಮಾಡಿದೆ. ಅಯ್ಯೋ, ಅದಕ್ಕೂ ತಿರ್ಗಾ ಹತ್ಕೊಂಡು ಎಲ್ಲ ಒಂದು 50,000 ಜನ ಸಬ್ಸ್ಕ್ರೈಬ್ ಮಾಡಿ, ಸರ್ ನೀವು ಏನೋ ಹೇಳ್ತಾರೆ. ಇಟ್ ಈಸ್ ಅನ್ ಅನ್ನೋಯಿಂಗ್ ಪವರ್ ವಿಚ್ ಇಸ್ ಫಾಲೋಯಿಂಗ್ ಮೀ, ದಟ್ ಈಸ್ ಡೆಡ್ಲಿ ಅನ್ನೋ ಸ್ಟ್ಯಾಂಪು. ಸೊ ಇನ್ನೊಂದು ಸಿನಿಮಾ ಅಂತ ಮಾಡೋಕ್ಕೆ ಹೋದೆ, ಮುತ್ತಪ್ರೈ ಮಾಡೋಕ್ಕೆ ಹೋದೆ, ಏನು ಊರಾಗಲೇ ಎಲ್ಲ ಸೇರಿಕೊಂಡು ಅದನ್ನ ಹಾಕ್ತೀವಿ, ಕೇಸ್ ಹಾಕ್ತೀವಿ, ಇದಾಗ್ತೀವಿ ಅಂತೆಲ್ಲ ತೊಗೊಂಡೋಗಿ ಅದಕ್ಕೆ ಗೋರಿ ಕಟ್ಬಿಟ್ಟು ಸಮಾಧಿಯಾಗಿ ಇದು ಮಾಡಿಬಿಟ್ರು. ಅದಾದಮೇಲೆ ಡಿ ಆರ್ ಅಂತ ಮಾಡಿದೆ.
ಅವನು ಯಾರೋ ಮಹಾನ್ ಭಾವ, ಇಲ್ಲ ಇದು ದುಬೈ ರೈ, ಮುತ್ತಬ್ ರೈ ಬದಲು ಇದು ದುಬೈ ರೈ ಅಂತ ಇಡ್ತಾ ಇದ್ದೀರಾ ಅಂತಂದ. ಅಯ್ಯೋ ನೀ ಹೋಗ್ಲಿ ಬಿಡಪ್ಪ, ಇದು ಯಾವುದು ಬೇಡ, MRO ಬೇಡ, DR ಬೇಡ, ನನ್ನ ಪಾಡಿಗೆ ನಾನು ಡೆಡ್ಲಿ 3 ಮಾಡ್ಕೋತೀನಪ್ಪ ಅಂತ ಹೋದೆ. ಡೆಡ್ಲಿ 3 ಮಾಡೋಕೆ ಹೋಯ್ತು ಅಂತಂದರೆ ಆಗಲೇ ಹೇಳ್ದಂಗೆ ಎಲ್ಲರೂ ಅದೇನೋ ಆ ಡೆಡ್ಲಿ ಅನ್ನೋದ್ರ ಮೇಲೆ ಬಂದಿದ್ದು ಒಬ್ಬ ಡೆಡ್ಲಿ ಕಿಲ್ಲರು, ಇನ್ನೊಬ್ಬ ಡೆಡ್ಲಿ ರನ್ನರು, ಅದು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರು. ಹೌ ಲಾಂಗ್ ಐ ಕ್ಯಾನ್ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ರದ್ದು ಅದು ಸಿನಿಮಾ ಅನ್ನೋದು ಮಾಧ್ಯಮ, ಅದು ಎಲ್ರಿಗೂ ಅವ್ರವ್ರ ಸ್ವತ್ತು ಅವ್ರವ್ರ ಇಷ್ಟ ಬಂದಂಗೆ ಮಾಡ್ಬೋದು. ನಂಗೆ ಬೇರೆ ದಾರಿ ಕಾಣಿರಲಿಲ್ಲ. ಆ್ಯಂಡ್ ಅಗೇನ್ ಇಟ್ ಈಸ್ ಅ ಸೀಕ್ವೆಲ್ ಆಫ್ ಡೆಡ್ಲಿ ಸೋಮ ಆಗಿದ್ದರಿಂದ ಲೆಟ್ ಮೀ ನೇಮ್ ಮೈ ಬೇಬಿ ಆಸ್ ಡೆಡ್ಲಿ ಸೋಮ ಪಾರ್ಟ್ 2 ಓನ್ಲಿ ಅಂತಲೇ ಹೇಳಿ ಡೆಡ್ಲಿ ಸೋಮ ಪಾರ್ಟ್ 2 ಅಂತ ಇದನ್ನು ಕರ್ಕೊಂಬರ್ತಾ ಇದ್ದೀನಿ ಅಷ್ಟೇ. ಅಂದರೆ ಡೆಡ್ಲಿ ಸೋಮ ಅನ್ನುವಂತಹ ಆ ರೈಟಿಂಗು, ಆ ಒಂದು ಅಸ್ತಿತ್ವ, ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಇಂಡಸ್ಟ್ರಿ ನಿಮ್ಮನ್ನು ನೋಡಿದಂತಹ ರೀತಿ ಡೆಡ್ಲಿ ವರ್ಕರ್ ಗುರು ಅನ್ನುವಂಥದ್ದೇ ಇತ್ತು. ನಾನು ಸುಮಾರು ಕಡೆ ನಾನು ಈ 10 ವರ್ಷದಲ್ಲಿ ಕೇಳಿದಂಥದ್ದು ಈ ಡೆಡ್ಲಿ ಅಂದರೆ ಹೆವಿ ಆ ಎನರ್ಜಿ, ಆ ಹೆವಿ ಶಾರ್ಪ್ನೆಸ್ಸು, ಸಿನಿಮಾಗೋಸ್ಕರ ಆ ಕೂಗಾಟ, ಆ ಒಂದು ಹೊಡೆದಾಟ, ಆ ಒಂದು ಆ ಪ್ರೀತಿ, ಆ ಅಭಿಮಾನ ಎಲ್ಲವೂ ಇತ್ತು ರವಿ ಹತ್ರ. ಹೀಗಾಗಿ ಡೆಡ್ಲಿ ಅಂತ ಇದ್ವಿ ಅಂತೀರ. ಹಂಗೆ ಕರೀತಾರೆ ಸರ್, ಗೊತ್ತಿಲ್ಲ, ಅದೇ ನಂಗೆ ಗೊತ್ತಿಲ್ಲ. ಅದೇನೋ ಒಂಥರ ಆನೆ ಥರ ನುಗ್ತೀನಿ. ನನ್ನ ಕೆಲಸ ಅಂದಾಗ ನಾನು ಯಾರನ್ನೂ ನಂಬೋದಿಲ್ಲ. ನನಗೆ ನನ್ನ ಕ್ಯಾಮ್ರಾಮನ್ ಒಬ್ಬರೇ ಸರ್. ನಾನು ಅದೇ ಹೇಳ್ತೀನಲ್ಲ, ವೇರೆವರ್ ಐ ಗೋ ಐ ಬಿಲೀವ್ ಒನ್ಲಿ ಮೈ ಕ್ಯಾಮ್ರಾಮನ್, ಮೈ ಕ್ಯಾಮ್ರಾ, ಮೈ ಲೆನ್ಸಸ್ ಆ್ಯಂಡ್ ಮೈ ಹಾರ್ಟ್ ಆ್ಯಂಡ್ ಮೈ ಸೋಲ್ ಅಷ್ಟೇ. ನಾನು ನುಗ್ತಾ ಇರ್ತೀನಿ. ಆ್ಯಂಡ್ ಅದಕ್ಕೆ ನಾನು ಯಾಕೆ ಈ ಹೀರೋಗಳ ಜೊತೆ ಹೋಗಲ್ಲ ಅಂತಂದರೆ, ನಾನು ನೋಡಿದ ತಕ್ಷಣ ನನ್ನ ಹೀರೋ ಕಾಣಬೇಕು, ನಾನು ತಿರುಗಿದ ತಕ್ಷಣ ನನ್ನ ಆರ್ಟಿಸ್ಟ್ ಕಾಣಬೇಕು, ನಾನು ಕೂಗಿದ ತಕ್ಷಣ ನನ್ನ ಆರ್ಟಿಸ್ಟ್ ಬಂದುಬಿಡ್ಬೇಕು. ನಾನು ಆಮೇಲೆ ಐ ಮೇಕ್ ಎ ರೂಲ್, ಐ ಮೇಕ್ ಎ ಇದು ಏನು ಅಂತಂದರೆ ನೋ ಕ್ಯಾರವಾನ್ಸ್ ಇನ್ ಮೈ ಸೆಟ್ ಸರ್. ಇವತ್ತು ಅಷ್ಟೇ ಸರ್, 55 ದಿವಸ ಶೂಟ್ ಮಾಡಿದ್ದೀನಿ, ನೋ ಕ್ಯಾರವಾನ್ಸ್, ನೋ ಅದೇನೋ ಹೇಳ್ತಾರಲ್ಲ ಛತ್ರಿ ಹಿಡಿಬೇಕು, ನೋ ಚೇರ್ಸ್ ಇನ್ ಮೈ ಸೆಟ್ಸ್, ನಥಿಂಗ್ ಸರ್. ದೇರ್ ಐ ಹ್ಯಾವ್ ಮೈ ಓನ್ ರೂಲ್ ವೇರ್ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಸೇ ಟು ದ ಇಂಡಸ್ಟ್ರಿ ದಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಇನ್ ಮೈ ಓನ್ ವೇ. ನನ್ನ ದಾರಿ ನಾನು ಮಾಡ್ಕೊಂಡಿದ್ದೀನಿ. ಕೆಲವ್ರು ಏನು ಅಂದ ತಕ್ಷಣ, ಎದ್ದಿದ ತಕ್ಷಣ, ಕೂತಿದ ತಕ್ಷಣ ಪಕ್ಕಕ್ಕೆ ಚೇರ್ ಕೂತ್ಕೋ, ಇಲ್ಲ ಕ್ಯಾರವಾನ್ಗೆ ಹೋಗಿ ಕೂತ್ಕೋ, ಇಲ್ಲ ಅವನನ್ನು ಕರೆಯೋದಕ್ಕೆ. ನಾನು ಲಾಸ್ಟ್ ಟೈಮ್ ಯಾರಿಗೋ ಹೇಳ್ತಾ ಇದ್ದೆ, ಇವತ್ತಿನ ಕಾಲದಲ್ಲಿ 10-15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಅಂತಂದರೆ ಅದು ಕೆಲಸಕ್ಕಲ್ಲ, 10-15 ಕ್ಯಾರವಾನ್ ಬಾಗ್ಲ ಹತ್ರ ನಿಂತ್ಕೊಳ್ಳೋಕೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಾಗಿದ್ದಾನೆ. ಇವತ್ತು ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ನಮ್ಮ ಸಂಸ್ಕೃತಿ. ಸೊ ನನಗದು ಗೊತ್ತಿಲ್ಲ ಸರ್. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮನೆಯಲ್ಲಿ ನನ್ನ ತಂದೆ ತಾಯಿಗೆ ನಮಸ್ಕಾರ ಹಾಕಿ ಬಟ್ಟೆ ಹಾಕಿ ಶೂಲೆಸ್ ಕಟ್ದ ಅಂತಂದರೆ, ಈ ಮನೆಗೆ ಹೋಗಿ ಶೂ ಬಿಚ್ಚೋವರೆಗೂ ಸರ್ ನನ್ನ ಮೃಗತ್ವವನ್ನು ಯಾರೂ ತಡ್ಕೊಳ್ಳಲ್ಲ ಸರ್. ಹಾಗಾಗಿ ನೀನಾಸಂ ಸತೀಶ್ ಒಂದು ಸರಿ ಹೇಳ್ತಾರೆ, ನಿಮಗೆ ಡೇಟಾ ಕೊಡೋಲ್ಲ. ಬೇಡ ಮಹಾನ್ ಭಾವ, ಮಾಡಿರೋ ಪಿಕ್ಚರ್ನ ಮಾಡಿಬಿಡೋಣ. ಎಲ್ಲೋ ಇನ್ನೊಬ್ರು ಹೇಳ್ತಾರೆ, ಅಯ್ಯೋ ಅವ್ನು ಹುಚ್ಚ. ಹೌದು ಮಹಾನ್ ಭಾವ, ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲೇಬೇಡ. ಇನ್ನೊಬ್ಬ ಹೇಳ್ತಾನೆ, ಆಗಲ್ಲ ಗುರು ಅಂತ. ಬಿಟ್ಟು ಬಿಡಿ, ನಾನು ಹೆಂಗೋ ಬರ್ತೀನಿ. ಎಲ್ಲಿಂದನೋ ನೀವು ಯಾರು ನನ್ನನ್ನು ತಳ್ಳಿದ್ರು. ಒಂದು ಹೇಳ್ತಾರೆ ಸರ್, ಹುಟ್ಟಿದ್ದೇವರು ಹುಲ್ಲಂತೂ ಮೇಯಿಸಲ್ಲ. ಪ್ರತಿಯೊಬ್ಬರಿಗೂ ಮೃಷ್ಟಾನ್ನ ಎಲ್ಲೋ ಒಂದು ಕಡೆ ಇರ್ತಾನೆ. ಎವ್ರಿ ಡಾಗ್ ಇಟ್ ಹ್ಯಾಸ್ ಇಟ್ಸ್ ಓನ್ ಡೇ ಆ್ಯಂಡ್ ಇಫ್ ಗಾಡ್ ಕ್ಲೋಸಸ್ ಒನ್ ಡೋರ್ ಹಿ ಓಪನ್ಸ್ ಅ ವೆರಿ ಬಿಗ್ ಡೋರ್. ಸೊ ಇದೆಲ್ಲ ನಮ್ಮ ಅಸ್ತಿತ್ವದಲ್ಲಿ ಇವತ್ತೇನಿದೆ, ನಾವೆಲ್ಲ ಹಂಗೆ ಇದ್ದೀವಿ ಸರ್. ಆಗೋಯ್ತು 32 ಇಯರ್ಸ್, ಗಾಡ್ ಹ್ಯಾಸ್ ಗಿವನ್ ಅಸ್ ಲಾಡ್ ಆಫ್ ಥಿಂಗ್ಸ್. ಇವತ್ತೆಷ್ಟು ಪ್ರೀತಿಯಿಂದ ನೀವು ಅಲ್ಲಿ ಬಂದಲ್ಲಿ ಮಾತಾಡಿದಾಗ, ಈ ಪ್ರೀತಿ ಮುಂದೆ ಇನ್ನೇನಿದೆ ಸರ್. ಎಲ್ಲೋ ಒಂದು ಕಡೆ ನೀವು ಸಿಕ್ಕಿದಾಗ ಸಾರ್ ಅಂದರೆ ನಮ್ಗೆ ಅದೇ ಸಾಕು, ಸಿನಿಮಾನೇ ಬೇಕು, ಅದೆಲ್ಲ ಏನಿಲ್ಲ. ಆ ಪ್ರೀತಿನ ಇರೋವರೆಗೂ ಗಳಿಸ್ಬಿಟ್ಟಿದ್ದೀವಲ್ಲ, ಅದೊಂದು ಸಾಕು. ಆ್ಯಂಡ್ ಅವಕಾಶ ಸಿಕ್ಕಿದಾಗ್ಲೂ ಈ ಸೂರ್ಯ ಮುಳುಗ್ತಾ ಇರಬೇಕಾದ್ರೂ ಕೂಡ ಆ ಪ್ರೀತಿಗೋಸ್ಕರ ಹೋರಾಡ್ಬಿಡ್ತೀನಿ ಅಷ್ಟೇ, ವಿತೌಟ್ ಬಿಲೀವಿಂಗ್ ಎನಿವನ್. ಜೊತೆಗೆ ಅಂದರೆ ನಿಮ್ಮ ಜರ್ನಿಲಿ ಪ್ರತಿಯೊಬ್ಬ ನೀವು ಕೆಲಸ ಮಾಡೋಂಥ ಪ್ರತಿಯೊಬ್ಬ ರೈಟ್ರ್ ಜೊತೆಗೆ, ಡೈರೆಕ್ಟ್ರ್ ಜೊತೆಗೆ ಆ ಒಂದು ಓಡಾಟವನ್ನು ನೆನೆಸ್ಕೋತೀರಿ. ಬಟ್ ಸ್ಪೆಷಲಿ ಯಜಮಾನ್ರ ಜೊತೆ, ಅಂದರೆ ಸಿಂಹದ ಜೊತೆ ಹೆಜ್ಜೆ ಆಗದಂಥವ್ರು, KVR ಅಂಥವ್ರನ್ನ ಮನಸಾರೆ ತುಂಬ ಸ್ಮರಿಸೋಂಥವ್ರು, ಈ 2 ಮಿಸ್ಸಿಂಗನ್ನು ಹೇಗೆ ಫೀಲ್ ಮಾಡ್ತಾರೆ ರವಿಶ್ವತ್ ಸರ್? ಇಲ್ಲ, ನಾನು ನನ್ನ ಯಜಮಾನನ ಜೊತೆ ಇದ್ದಿದ್ದು ಹೆಂಗೆ ಅಂತಂದರೆ, ನೀವು ನಂಬೋದೇ ಇಲ್ಲ ಸರ್. ಅಲ್ಲಿ ಲಾಠಿ ಹಿಡ್ಕೊಂಡು ನಿಂತಿದ್ರಲ್ಲ, ಆ ಥರ ನನ್ನ ಯಜಮಾನನ ಕಾಯ್ಕೋತಾ ಇದ್ದೆ ಸರ್. ಐ ವಾಸ್ ಜಸ್ಟ್ ಲೈಕ್ ಎ ಡಾಗ್ ಟು ಮೈ ಯಜಮಾನ. ಸುಮ್ಮನೆ ಕಾಯ್ತಿದ್ವಿ ಸರ್. ಆ ಥರ ಎಲ್ಲ ಈಗ ಆರ್ಟಿಸ್ಟ್ ಸಿಗಲ್ಲ ಸರ್. ವಿ ಕ್ಯಾನ್ ಫೈಂಡ್. ನಿಲ್ತಾ ಇದ್ವಿ ಸರ್. ನಮ್ಮ ಯಜಮಾನ ಏನಾದ್ರು ಈ ರೋಡಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಸಿಂಹದೃಷ್ಟಿ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಕಾಯ್ತಾ ಇದ್ವಿ ನಮ್ಮ ಯಜಮಾನನ. ಲಾಠಿ ಹಿಡ್ಕೊಂಡು ಯಾರು ನಮ್ಮ ಯಜಮಾನ ಹತ್ರ ಬರಬಾರ್ದು, ಈ ಥರ ಎಲ್ಲ ಇತ್ತು. KVR ಹತ್ರ ಬಂದಾಗ ಏನಾಗೋಯ್ತು, ಟೋಟಲಾಗಿ ವಾಟ್ ಈಸ್ ಅ ಡೈರೆಕ್ಟರ್ ಅನ್ನೋದು ಬಂದ್ಬಿಡ್ತು. ಹೀ ಟೋಲ್ಡ್ ಅಸ್ ಅ ಡೈರೆಕ್ಟರ್ ಈಸ್ ಅ ಡಿಕ್ಟೇಟರ್. ಹೀ ರೋಡ್ ದಟ್ ಲೈನ್ಸ್. ಅದಕ್ಕೆ ನೋಡಿ, ಎಷ್ಟೋ ಜನ KVRಗೆ ಪಿಕ್ಚರ್ಗಳೇ ಕೊಡಲಿಲ್ಲ, ನನ್ನ ಗುರುಗಳಿಗೆ ಪಿಕ್ಚರೇ ಕೊಡಲಿಲ್ಲ. ಎಷ್ಟೋ ಜನ ಪಿಕ್ಚರ್ ಮಾಡೋಕ್ಕೆ ಹೆದರ್ಬಿಟ್ರು. ನಾವು ಅದೇ ಸಾಲು ಕೊಡಿ ಬಿಡಿ, ನಮಗಿಲ್ಲ, ನಾವು ಇರೋವರೆಗೂ ಗುರುಗಳು ಬರೆದಂತಹ ಸಾಲು, ನನ್ನ ಯಜಮಾನರು ಕೊಟ್ಟಂತಹ ಆಶೀರ್ವಾದ. ಹಾಗಾಗಿ ಈಗಲೂ ನಾನು ಎಲ್ಲೋ ನುಗ್ಬಿಡ್ತೀನಿ ಅಂತಂದರೆ, ಅವಾಗ ನಮ್ಮ ಯಜಮಾನ ಕಾಯ್ಕೊಂಡಿದ್ದಾಗ ನುಗ್ತಿದ್ನಲ್ಲ, ಹಂಗೆ ನುಗ್ಬಿಡ್ತೀನಿ. ಯಾರು ಸಿಗಲಿಲ್ವಾ, ಹೋಗ್ತಿಲ್ವಾ, ಜಾಗ ಖಾಲಿ ಮಾಡ್ತಿಲ್ವಾ, ನನ್ನ ಫ್ರೇಮಲ್ಲಿ ಅವ್ರು ಇದ್ದಾರೆ ಅಂದರೆ ಲಾಠಿ ತೊಗೊಂಡು ನುಗ್ಬಿಡ್ತೀನಿ. ಹಾಗೆಯೇ ನನ್ನ ಗುರುಗಳು, ಇದು ಬೇಕು ಅಂದರೆ ನಂಗೆ ಆ ಸ್ಪಾಟಲ್ಲಿ ನಂಗೆ ಅದು ಬೇಕು ಸರ್, ಓವರ್ ಇಟ್ ಈಸ್. ಅದಕ್ಕೆ ನಾನು ನನ್ನ ದೀಕ್ಷಿತ್ ಕತೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಕಂದ
ಹೀರೋ ಡೈರೆಕ್ಟರ್ ಆಗು ನೀನು, ಐ ಮೀನ್ ಡೈರೆಕ್ಟರ್ಸ್ ಹೀರೋ ಆಗು, ಡೋಂಟ್ ಬಿಕಮ್ ಎ ಹೀರೋ. ಯಾಕೆಂದರೆ ಯಾವಾಗಲೂ ಡೈರೆಕ್ಟ್ರು ಪಕ್ಕದಲ್ಲಿ ನಿಂತ್ಕೋಕಂದ ಅವನೇನೋ 100 ಕನ್ಸ್ಕೊಂಡಿರ್ತಾನೆ. ಅವ್ನು ತಿರುಗೋದ್ರೊಳಗೆ ನೀನು ಅವ್ನಿಗೆ ಸಿಗಲಿಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಅವ್ನು ಟ್ರಾಫಿಕ್ ಓಪನ್ ಆಗ್ಬಿಡುತ್ತೋ, ಪರ್ಮಿಷನ್ ಕ್ಯಾನ್ಸಲ್ ಆಗ್ಬಿಡುತ್ತೋ, ಏನೇನೋ ಆಗ್ಬಿಡುತ್ತೆ. ಡೈರೆಕ್ಟ್ರ್ ಕನ್ಸುಗಳನ್ನ ತುಂಬ ಇಟ್ಕೊಂಡಿರ್ತಾನೆ. ಆ ನಿಟ್ಟಿನಲ್ಲಿ ಒಂದು ಸೈಡ್ ಇಸ್ ಮೈ ಯಜಮಾನ, ಒಂದು ಸೈಡ್ ಇಸ್ ಮೈ KVR, ಒಂದು ಸೈಡ್ ಇಸ್ ಮೈ ಎಮ್ ಎಸ್ ರಮೇಶ್. ತುಂಬ ಜನ ಹೇಳ್ಕೊಟ್ಟಿದ್ದಾರೆ ಸರ್ ಪಾಠಗಳನ್ನ. ನುಗ್ಗೋದ್ರಲ್ಲೆಲ್ಲ ಇವರೆಲ್ಲ ನನಗೆ ಗುರುಗಳು. ಜೊತೆಗೆ ನನಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿದ್ದು, ರವಿ ಶ್ರೀವತ್ಸ ಕಂಡಂತಹ ಸತ್ಯವನ್ನು ತುಂಬ ಯಾವುದೇ ಥರದ ಮುಜುಗರ ಇಲ್ಲದೆ ಧೈರ್ಯವಾಗಿ ಹೇಳ್ತೀರಿ. ಅದು ಸ್ಪೆಷಲಿ ನಾನು ನಿಮ್ಮ ಒಂದು ಸ್ಟುಡಿಯೋಗಳನ್ನು ನೋಡಿದಾಗ ಸ್ಪೆಷಲ್ ದರ್ಶನ್ ಅವ್ರ ಬಗ್ಗೆ ಅಂದರೆ ಇದು ಈ ಒಂದು ಪಾಯಿಂಟಲ್ಲಿ ನನಗೆ ಅದು ಅನ್ನಿಸ್ತು ಮಾತಾಡ್ಬೇಕಂತ. ಎಸ್ ಗುರು, ನನಗಿಷ್ಟ, ನಾನು ಮಾತಾಡ್ತೀನಿ, ನನಗೆ ಯಾರ ಮುಲಾಜಿಲ್ಲ, ಯಾರ ಹಂಗೂ ಇಲ್ಲ, ನಾನು ಯಾರಿಗೂ ಬಕೆಟ್ ಹಿಡಿಲ್ಲ, ಆ ಲೆವೆಲ್ ಕೂಡ ನೀವು ಪದಗಳನ್ನು ಬಳಸಿದ್ರಿ. ಈ ಥರದ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಯಾಕೆ ಟುವರ್ಡ್ಸ್ ದರ್ಶನ್ ಆಗಲಿ, ಟುವರ್ಡ್ಸ್ ವಿಷ್ಣು ಸರ್ ಆಗಲಿ, ಜನರಲ್ ಆಗಿ ಹೇಳೋದಾರೆ? ದಟ್ಸ್ ರೈಟ್ ನೋ ಸರ್. ವಿ ಶುಡ್ ಲೀವ್ ಫಾರ್ ಅವರ್ ಓನ್ ಕಾನ್ಷಿಯಸ್ನೆಸ್ ಅಷ್ಟೇ. ನನಗೆ ನಾನು ಬದುಕಬೇಕೇ ಹೊರತಾಗಿ ಯಾರಿಗೋಸ್ಕರ ನಾನು ಯಾಕೆ ಬದುಕಬೇಕು ಸರ್? ಆಮೇಲೆ ನಾನು ಹೇಳಿದ್ನಲ್ಲ, ಬೇಸಿಕ್ಕಾಗಿಯೇ ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಸುದೀಪ್ ಅಂತ ಹೇಳಿದ್ದೀನಿ. ಐ ಡೋಂಟ್ ಟು ವರ್ಕ್ ವಿತ್ ದರ್ಶನ್ ಸರ್, ಐ ಡೋಂಟ್ ಟು ವರ್ಕ್ ವಿತ್ ಯಶ್ ಸರ್, ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಎನಿ ಹೀರೋಸ್. ನನಗೆ ಯಾರೂ ಬೇಕಾಗಿಲ್ಲ ಸರ್. ಹಾಗಂತ ಹೇಳಿಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡು ನೀವು ಅವ್ರ ಮೇಲೆ ಏನೇನೋ ಹೇಳ್ತು ಅಂದರೆ ಅದನ್ನು ತಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವರೆಲ್ಲರನ್ನೂ ನಾವು ನೋಡಿದ್ದೀವಿ. ನನಗೆ ದರ್ಶನ್ ಸರ್ ಮೇಲೆ ನೀವು ಏಕಾಏಕಿ ಹೋಗ್ಬಿಡ್ತೀರಾ ಅಂತಂದರೆ ತಪ್ಪುಗಳೇನು ಅಂತ ನಾನು ತೂಕಕ್ಕೆ ಹಾಕಬೇಕಲ್ವಾ? ಯಾಕೆಂದರೆ ನಾನು ನೋಡಿದ್ದೀನಲ್ಲ. ಹೀ ಕೇಮ್ ಇನ್ 2000, ಸುದೀಪ್ ಸರ್ ಕೇಮ್ ಇನ್ 2000, ವಿ ಕೇಮ್ ಇನ್ 91. 9 ವರ್ಷ ನಾವು ಹಿಂದಿಂದ ಬಂದು ಇವರೆಲ್ಲ ಹಂಗೆ ಗೆಲಪ್ ಮಾಡೋದನ್ನು ನೋಡಿದ್ದೀವಿ ನಾವು. ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಓಡ್ಬೇಕಾದ್ರೆ ಕುದುರೆ ಕಾಲುಗಳನ್ನ ಯಾರ್ಯಾರು ಕತ್ತರಿಸಿದ್ದಾರೆ, ಕುದುರೆ ಕಾಲುಗಳಿಗೆ ಯಾರ್ಯಾರು ಲಾಳಗಳನ್ನ ಹೊಡೆದು ಅದನ್ನು ಊನ ಮಾಡಿದ್ದಾರೆ, ಓಡ್ತಿರೋ ಕುದುರೆಗಳಿಗೆ ಯಾರು ಲಟ್ಟೆಗಳನ್ನ ಬೀಳಿಸಿದ್ದಾರೆ, ಎಲ್ಲವನ್ನೂ ನೋಡಿದ್ದೀವಿ. ಹಂಗೆ ನೋಡಿರ್ಬೇಕಾರೆ ಆ ಶ್ರಮವಹಿಸಿ ಇವತ್ತೊಂದು ಕಲ್ಕಿ ಕುದುರೆಗಳ ಥರ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿರ್ಬೇಕಾರೆ ನೀವು ಅವ್ರ ಮೇಲೆ ಏಕಾಏಕಿ ಸುಮ್ಮನೆ ತೊಗೊಂಡೋಗಿ ಒಂದು ನೀವು ಯಾವತ್ತೋ ಸಾಕೊಂಡಿರೋ ಗೂಬೆ ಬರೀನ ಕೂಡಿಸ್ಬಿಟ್ರೆ ನಾವು ಸುಮ್ಮನೆ ಇರ್ತೀವ? ಅದು ವಾಹನ, ಒಂದು ಗರುಡ, ಒಂದೊಂದು ಐರಾವತ, ಎಲ್ಲರೂ ನಮ್ಮ ಇಂಡಸ್ಟ್ರಿಯ ಒಂದು ಬೇಕಾಗಿರೋಂಥ ಒಂದು ಇದು. ಸೊ ಅದನ್ನು ತಡ್ಕೊಳಕ್ಕಾಗಲ್ಲ ಸರ್. ಹಂಗಂತ ಹೇಳಿ ನಮ್ಮ ಬಕೆಟ್ ಅಂತೂ ಹಿಡಿಯಲ್ಲ. ನನಗೆ ಬೇಕಾಗೇ ಇಲ್ಲ, ನನಗೆ ಯಾವುದೂ ಬೇಡ ಸರ್. ತುಂಬ ಮುಸ್ಸಂಜೆಯಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ನನಗೆ ಅನಂತನಾಗ್ ಸರ್ ಒಂದು ಡೈಲಾಗ್ ತುಂಬ ಚೆನ್ನಾಗಿ. ಜೀವನದಲ್ಲಿ ಫಸ್ಟ್ ನಾನು ಶುರು ಮಾಡಿದಾಗ ಸಮುದ್ರದಲ್ಲಿ ಅಲೆಗಳು ನನ್ನ ಎತ್ತರಕ್ಕೂ ಬಂದು ಬೀಸ್ತಾ ಇದ್ವು. ಈಗ ರಮೇಶ್, ನಾನು ನೋಡಿದಾಗ ಸಮುದ್ರ ಶಾಂತವಾಗಿದೆ. ಐ ಹ್ಯಾವ್ ರೀಚ್ ದಟ್ ಸರ್. ನನಗೆ ಮೊದಲು ಅಲೆಗಳಲ್ಲ, ಏನೇನೋ ಬರ್ಸಿಡ್ಲುಗಳು, ಸುಳಿಗಳು ಎಲ್ಲ ಇತ್ತು ಸರ್. ಈಗ ವೆನ್ ಐ ಹ್ಯಾವ್ ಕಮ್ ಟು ಒನ್ ಸಡನ್ ಏಜ್, ಈಗ ಓಡ್ತಾ ಇದ್ದೀನಿ. ಓಡೋದ್ರ ಜೊತೆಗೆ ನನಗೆ ಏನೂ ಬೇಡ ಸರ್. ದೇವ್ರು ತುಂಬ ಚೆನ್ನಾಗಿಟ್ಟಿದೆ. ಇರೋದು ಒಬ್ಬನೇ ಅಲ್ಲ ಸರ್, ಇನ್ನೇನು ಬೇಕು? ಮನೆ ಇದೆ, ಮಠ ಇದೆ, ಓಡಾಡೋ ಗಾಡಿ ಇದೆ, ಎಲ್ಲ ಇದೆ. ಒಂದು ಕಳ್ಕೊಂಡಿರೋ ಹೆಸರನ್ನ ಒಂಚೂರು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಎಳ್ಕೊಳಕ್ಕೊಂದು ತವಕ ಅಷ್ಟೇ. ಆ ತವಕಿಗೆ ಎಲ್ಲ ಈ ಹೋರಾಟ ಇಲ್ಲದೆ ಹೋಗಿದ್ರೆ ಐ ವುಡ್ ಹ್ಯಾವ್ ಸೆಟಲ್ ಡೌನ್ ಬೈ ದಿಸ್ ಏನ್. ಬಟ್ ಗಾಡ್ ಹಿ ಸೇಸ್, ಎಲ್ಲ ಮಗನೇ ನೀನಿಗೆ ಕೂತ್ಬಿಟ್ರೆ ತಪ್ಪಾಗುತ್ತೆ, ಇನ್ನೂ ಓಡು ಅಂತ. ಹಾಗಾಗಿ ಇದೊಂದು ಸಿನಿಮಾ ಮತ್ತೊಂದು ಸಿನಿಮಾ ಓಡ್ತಾ ಇದ್ದೀನಿ ಸರ್. ಜೊತೆಗೆ ಶಿವಣ್ಣ ಒಂದು ಕಡೆ ಮಾತಾಡ್ಬೇಕಾದ್ರೆ, ನನ್ನ ತಲೆ ಕೂದಲಿಗೆ ನಾನು ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ, ಅದನ್ನು ಮುಟ್ಟಿದವರು ಉಪೇಂದ್ರ ಅಂತಲ್ಲಿ ಬಿಟ್ಟರೆ ಮಾದೇಶಿ ಟೈಮಲ್ಲಿ ಸರ್. ಆ ಒಂದು ಕಾನ್ಫ್ಲಿಕ್ಟನ್ನು ಹ್ಯಾಂಡಲ್ ಮಾಡೋಂಥ ರೀತಿ ಆ ಟೈಮಲ್ಲೇ ಇಟ್ ವಾಸ್ ಅ ಬಿಗ್ ರಿಸ್ಕ್ ಅಲ್ಲ ಸರ್? ಅಂದರೆ ಆ ಶಿವಣ್ಣನ ಹೇರ್ ಸ್ಟೈಲ್ ಆಗಿರ್ಬೋದು, ಶಿವಣ್ಣನ ಅಪಿಯರೆನ್ಸ್ ಆಗಿರ್ಬೋದು, ಎಲ್ಲವೂ ತುಂಬ ಫ್ಯಾಂಟಾಸ್ಟಿಕ್ ಆಗಿತ್ತು. ಮೇಲೆ ಇಲ್ಲೇ ಸೆಟ್ ಕೂಡ ಹಾಕಿದ್ರು ಅದನ್ನು. ಅಲ್ಲೇ ಕಾರ್ಪೊರೇಷನ್ ಸರ್ಕಲಲ್ಲಿ ಮಾಡಿದ್ವಿ. ಇಲ್ಲ, ನನಗೆ ಮುದ್ದಾಗಿ ಕಾಣಬೇಕಾಗಿತ್ತು ಶಿವಣ್ಣನ. ನಾನು ಬರೀ ಆ ಥರ ನೋಡಿ ತುಂಬ ಬೇಜಾರಾಗಿತ್ತು. ಏನಾರು ಬೇಕು ಅಣ್ಣ, ನಾನು ಇದುವರೆಗೂ ಶಿವಣ್ಣ ಅಂತಲೂ ಕರೆಯಲ್ಲ. ಈಸ್ ಜಸ್ಟ್ ಲೈಕ್ ಮೈ ಎಲ್ಡರ್ ಬ್ರದರ್. ಯಾರು ಏನಾರು ಕರಿಬೋದು, ಏನಾರು ಮಾಡ್ಕೋಬೋದು, ಅಣ್ಣ ಅಂತಲೇ ನಾನು ಕರೆಯೋದು. ಇವತ್ತು ಕೂಡ ಅವರು ಆಪ್ರೇಷನ್ಗೆ ಹೋದಾಗ ಅಣ್ಣ ಹುಷಾರಾಗಿ ಬನ್ನಿ ಅಂತ ಇದ್ದೆ, ಎಲ್ಲವನ್ನೂ ಮಾಡ್ತೇನೆ. ನನಗೆ ತುಂಬ ಆಸೆ ಶಿವಣ್ಣನಲ್ಲಿ ಏನಾರು ಒಂದು ಚೇಂಜಸ್ ಬೇಕು ಅಂದಾಗ ಶ್ರೀಕಾಂತ್ ವಾಸ್ ದ ಮ್ಯಾನ್. KP ಶ್ರೀಕಾಂತ್. ಹಿ ಜಸ್ಟ್ ಸ್ಪರ್ ಆಫ್ ದ ಮೂಮೆಂಟಲ್ಲಿ ಟಪ್ ಅಂತ ಏನೋ ಒಂದು ಹೇಳಿದ್ರು. ನನಗೆ ಅನ್ನಿಸ್ತು. ಆಗ ಅಷ್ಟೊತ್ತಿಗೆ ಅಣ್ಣ ಫುಲ್ಲು ಕೂದಲು ಬಿಟ್ಟಿದ್ರು. ನಾನು ಏನಾರು ಮಾಡೋಣ ಅಂತಂದೆ. ಕಂಟಿನ್ಯೂಟಿ ಇದೆಮ್ಮ, ಹಂಗೆಲ್ಲ ಆಗಲ್ಲಮ್ಮ, ಏನಮ್ಮ ನೀ ಹಂಗೆ ಬಂದು ಆಗಲ್ಮ ಅಂದರು. ಗೀತಮ್ಮ ವಾಸ್ ದೇರ್. ಅಲ್ಲ, ಅವನೇನೋ ಆಸೆ ಪಡ್ತಾ ಇದ್ದಾನೆ, ಟ್ರೈ ಮಾಡಿ ನೋಡೋಣ. ಸೊ ಇಟ್ ವಾಸ್ ಟೋಟಲಿ ಅದೇನೋ ಅಂತಾರಲ್ಲ, ದ ಫೇವರ್ ಆಫ್ ಗೀತಮ್ಮ ಆ್ಯಂಡ್ ಶ್ರೀಕಾಂತ್ ಆ್ಯಂಡ್ ನನ್ನ ಒಂದು ಸಣ್ಣ ಹಠ. ಇಟ್ ಮೇಡ್ ಶಿವಣ್ಣ ಸರ್ ಟು ಚೇಂಜ್ ದ ಗೆಟಪ್. ಆಮೇಲೆ ನನಗೇನು ಅಂತಂದರೆ ಅವರು ಆ ಹೇರ್ ಸ್ಟೈಲು, ಆ ಫಾಲ್ ಇತ್ತಲ್ಲ, ತುಂಬ ಮುದ್ದಾಗಿತ್ತು. ಅವ್ರು ಬಂದಾಗ ಹಂಗೆ ಟರ್ನ್ ಮಾಡಿ ನಿಲ್ಲೋದಾಗಿರಲಿ, ಅದು ಇದು ಎಷ್ಟು ಸರಿ ತಿರುಗಿಸ್ತೀಯಮ್ಮ ನನ್ನ ಅನ್ನೋರು. ತಿರುಗಿ ಅಣ್ಣ, ನನ್ನ ಯಜಮಾನಂಗೂ ಅದೇ ಹೇಳ್ತಾ ಇದ್ದೆ, ಏನ್ರೋ ಎಷ್ಟೊತ್ತು ತೆಗಿತೀರೋ ಅಂತಂದರು. ಅಣ್ಣ, ನಿಮಗೆ 150 ಸಿನಿಮಾ ಆಗಿದೆ, ನನಗಿದು ಮೊದಲನೇ ಸಿನಿಮಾ.
ನಾನು ನನ್ನ ಯಜಮಾನನ ಹೀಗೆ ತೋರಿಸ್ಬೇಕು ಅಂತ ಆಸೆ ಪಡ್ತೀನಲ್ವ ಅಣ್ಣ, ದಯವಿಟ್ಟು ನಿಂತ್ಕೊಳ್ಳಿಣ. ಇದನ್ನು ನಾವು ಕೋಟಿಗೊಬ್ಬರು ಮಾಡ್ತಾಯಿದ್ವಿ, ಕೋಟಿಗೊಬ್ಬ ಫಸ್ಟ್ ಪಾರ್ಟ್ ಮಾಡಿದಾಗ ಹೀಗೆಲ್ಲ ಇತ್ತು. ಅವರು ಕೋಆಪ್ರೇಟ್ ಮಾಡೋರು. ಈಗಿನವ್ರದ್ದು ಗೊತ್ತಿಲ್ಲ ಸರ್, ನಾನು ಮಾಡಿಲ್ವಲ್ಲ ಕೆಲಸ. ಒಂದು ಫೈನಲ್ ಪ್ರಶ್ನೆ, ಡೆಡ್ಲಿ ಸೋಮ ಭಾಗ 2 ಅಧಿಕೃತವಾಗಿ ಹೇಳಿದ್ರಿ, ಇದು ಏನೆಲ್ಲ ವಿಷಯನ ಹೇಳುತ್ತೆ? ಇದನ್ನು ತುಂಬ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ತುಂಬ ಸಿಂಗಲ್ ಏನು ಹೇಳೋದಾರೆ ಏನೆಲ್ಲ ಕತೆ ಹೇಳುತ್ತೆ ಇದು? ಪ್ರೆಸೆಂಟ್ ಸಿನಾರಿಯೋ ಆಫ್ ಅವರ್ ಸಿಸ್ಟಮ್. ನಾನು ಯಾವತ್ತೂ ಐ ಗೋ ವಿತ್ ಸಿಸ್ಟಮ್ ಸರ್. ಸಿಸ್ಟಮಲ್ಲಿ ಏನೋ ಒಂದು ಲೂಪೋಲ್ಗಳನ್ನ ಹಿಡ್ಕೊಂಡೇ ಹೋಗ್ತೀನಿ ನಾನು. ಸೊ ಆ ನಿಟ್ಟಿನಲ್ಲಿ ಇದು ಅಗೈನ್ ವಿತ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್, ಇದು ಅಗೈನ್ ವಿತ್ ಅಂಡರ್ವರ್ಲ್ಡ್ ಸಿಸ್ಟಮ್, ಹೌ ಇಟ್ ಈಸ್ ರನ್ನಿಂಗ್ ಇನ್ ಪ್ರೆಸೆಂಟ್ ಸಿನಾರಿಯೋ. ಅವತ್ತಿನ ದಿನ ಥರ ಈಗ ರೌಡಿಗಳೆಲ್ಲ ರೋಡಲ್ಲೆಲ್ಲ ಲಾಂಗು ಮಚ್ಚು, ದೇ ಹ್ಯಾವ್ ಬಿಕಮ್ ವೆರಿ ಸೊಫಿಸ್ಟಿಕೇಟೆಡ್. ನಾನು ಅದೇ ಹೇಳ್ತೀನಲ್ಲ, ಒಂದೇ ಒಂದು ಫೋನ್ ಇತ್ತು ಅಂತಂದರೆ ಚಾಯ್ವಾಲನು ಪ್ರಧಾನಿ ಆಗ್ತಾನೆ, ಅದೇ ಒಂದು ಫೋನ್ ಇತ್ತು ಅಂತಂದರೆ ಯಾರು ಏನು ಬೇಕಾದ್ರೂ ಆಟ ಆಡಿಸ್ತಾರೆ, ಡಾನು ಉಟ್ಕೋತಾನೆ. ಸೊ ದಟ್ ಬ್ಲಡಿ ಫೋನ್ ಈಸ್ ಪ್ಲೇಯಿಂಗ್ ಎ ಗೇಮ್ ನಾವು. ಅದೊಂದು ಮೊಬೈಲ್ನಲ್ಲಿ ಇವತ್ತೆಲ್ಲ ಕೂತ್ಕೊಂಡು ಯಾರ್ಯಾರಲ್ಲಿ ಎಲ್ಲೆಲ್ಲಿ ಏನೇನು ಆಟ ಆಡ್ತಾ ಇದ್ದಾರೆ. ಕತ್ತಲು ಪ್ರಪಂಚ ಅಲ್ಲ, ಇವತ್ತು ಬೆಳಗಿನ ಪ್ರಪಂಚನೇ ಕತ್ತಲು ಪ್ರಪಂಚ ಆಗೋಗಿದೆ. ಎವ್ರಿ ಒನ್ ದೇ ಆರ್ ಬಿಕಮಿಂಗ್ ಕರಪ್ಟೆಡ್ ನಾವು. ಸೊ ಈ ಒಂದು ಕರಪ್ಷನ್ ಸಿಸ್ಟಮ್ ಇದೆಲ್ಲವನ್ನು ಇಟ್ಕೊಂಡು ನಾನು ಮಾಡಿದಂತಹ ಒಂದು ಕತೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮಲ್ಲಿರುವಂತಹ ಶಾರದಾ ಮಾತೆ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಇನ್ನೂ ಅಂದರೆ ನಾವು ನಿರೀಕ್ಷೆ ಮಾಡ್ತೀವಿ. ಅದ್ಭುತವಾದಂತಹ ಸಾಹಿತ್ಯ ಕಥೆಗಳು ನಿಮ್ಮಿಂದ ಬರಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್. ಥ್ಯಾಂಕ್ ಯು. ಇದಿಷ್ಟು ರವಿ ಶ್ರೀವಾತ್ಸವ್ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.